ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಇನ್ಸ್ಟಾದಲ್ಲಿ ಅಂದಿದ್ದೆ ಕುಮಾರ ಪರ್ವತ ಫುಲ್ ವೀಡಿಯೋ ಬರ್ತೀನಿ ಅಂತ. ಅದನ್ನು ಇವತ್ತು ಮಾಡಿದ್ದೀನಿ. ಕುಮಾರ ಪರ್ವತ ಫಸ್ಟ್ ಹೋಗೋಕ್ಕಿಂತ ಮುಂಚೆ ಲಗೇಜೆಲ್ಲ ಇಕ್ಬೇಕಾಯಿತು. ಅದಕ್ಕೆ ಲಗೇಜ್ನೆಲ್ಲ ಅಲ್ಲಿ ಫ್ರೀಯಾಗಿ ಕಾಸ್ಟ್ ಇತ್ತು, ಅಲ್ಲಿ ಇಕ್ಬಿಟ್ಟು ಡೈರೆಕ್ಟ್ ಕುಕ್ಕೆಯಿಂದ ಕುಮಾರ ಪರ್ವತಕ್ಕೆ ಆಫೀಸ್ ಹತ್ರ 1 ಕಿಲೋಮೀಟ್ರ್ ದೂರ ಇದೆ. ಅದು ಅಲ್ಲಿಂದ ನಡ್ಕೊಂಡು ಹೋಗಿ ಆಟೋನ ಬುಕ್ ಮಾಡಲಿಲ್ಲ. ಫೈನಲಿ ಗಾಯ್ಸ್, ನಡಿ ಎಡಗಾಲು ಇಟ್ಟು ಪೋಲಮ್ಮ. ವೀಕ್ಷಕರೇ ನೋಡಿ, ಹಳ್ಳ ಇದೆ ಅಂತ. ಏನು ಮಾಡುವುದು? ಹಾಂ, ಮೊಬೈಲ್ ಇದೆ. ಅಲ್ಲಿ ತನಕ ಬರ್ತದ ಬಂದ್ಬಿಡ್ತಾ ಬಂತು ಬರ್ತಾ ತಗೊಳ್ಳೋಣ ಬಾ. ಏನು ಇದು ನೋಡಿ, ಈ ನನ್ನ ಮಗನ ಹೆಸರು ವಿಸ್ಮಯ್ ಅಂತ. ಕಾಣಿಸ್ತಲ್ಲ ವಿಸ್ಮಯ್. ಇವನು ಮಯೂರು, ಅವ್ನು ರಜತ್ತು. ಕಾಣಿಸಲ್ಲ ಬಿಡಿ ಕತ್ಲಲ್ಲಿ. ಇಷ್ಟು ದಿನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಇವಾಗ ನಾನೇ ಮಾಡ್ತಾಯಿದ್ದೀನಿ. ನ್ಯೂ ಎಕ್ಸ್ಪೀರಿಯನ್ಸ್ ಆಫ್ ದ 2025. ನೋಡಿ, ತುಂಬ ಕಷ್ಟ ಇದೆ ನೋಡಿ. ಇನ್ನು ಅರ್ಧ ಕಿಲೋಮೀಟ್ರ್ ಕೂಡ ದಾಟಿಲ್ಲ. 6:15 ಟ್ರೆಕ್ಕಿಂಗ್ ತಾನೇ ಸ್ಟಾರ್ಟ್ ಮಾಡಿದ್ದು. ಹಾಂ, ಬರ್ರಿ, ಏನೂ ಇಲ್ಲ. ಏನದು? ನೆಕ್ಸ್ಟ್ ಕಾಲೇಜ್ಗೆ ಹೋಗೋ ಥರ ಬಂದಿಲ್ಲ. ಹೆಂಗೋ 100% ಹೋಗಿಲ್ಲ. ಇವತ್ತು ಮುಗಿಸ್ಕೊಂಡು ಹೋಗ್ಬಿಡೋದು. ನಾಳೆ ಆಲ್ಟ್ ಆಗ್ಬಿಡೋದು. ಅಲ್ಲಿ ನೋಡಿ, ಅಲ್ಲೊಂದು 4 ಜನ ಇದ್ದಾರೆ, ನಿಧಾನ ಟ್ರಕ್ ಮಾಡ್ತವ್ರೆ. ನಾವೇ ಅವ್ರಿಗಿಂತ ಲೇಟಾಗಿ ಬಂದಿದ್ದು, ಆದರೂ ನಾವೇ ಮುಂದೆ ಇದ್ದೀವಿ. ಸೋ ಗ್ರೇಟ್ ಅಲ್ವಾ ಮಾಮ್? ನಮ್ಮ ಸ್ವಲ್ಪ ಜಾಸ್ತಿ ಹಾಂ, ಫ್ರೆಂಡ್ಸ್ ಆಗೋಕ್ಕಾಗಲಿಲ್ಲ. ನಮ್ಮವರಿಬ್ಬರು ಹಿಂದೆ ಇದ್ದಾರೆ, ನಾವಿಬ್ಬರು ಮಾತ್ರ ಮುಂದೆ ಬಂದಿದ್ದೀವಿ. ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀವಿ. ಇರಲಿ, ಫ್ರೆಂಡ್ಶಿಪ್ ಮನಸ್ಸಲ್ಲೇ ಇರಬೇಕು. ಹಾಂ, ಸಾಕು. ಕಾಯೋಣ ಮುಂದೆ ಹೋಗಿ. ಬಗ್ಗಕ್ಕೂ ಬರ್ತಾಯಿಲ್ಲ, ಕುಂದ್ರಕ್ಕೂ ಬರ್ತಾಯಿಲ್ಲ. ಅವ್ನು ಏನು ಮಾಡ್ಬೇಕಂತ ಟೈಮಲ್ಲಿ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರಲ್ವ, ಹಾಂ, ಅವೆಲ್ಲ ಸೇರಿಬಿಟ್ಟು ಅವನು. ಅದು ಕುಮಾರ ಪರ್ವತ. ಹಾಂ, ಅಲ್ಲಿ ಲಾಸ್ಟಿಗೆ ಆ ಕಡೆ ತುದಿ ಕಾಣಿಸುತ್ತೆ ನೋಡಿ, ಹಾಂ, ಅದು ಕುಮಾರ ಪರ್ವತ. ಈಚೆ ಕಾಣಿಸುತ್ತಲ್ವಾ, ಹಾಂ, ಶೇಷ್ ಪರ್ವತ. ಅದ್ರ ಮುಂದೆ ಸ್ವಲ್ಪ ಚಿಕ್ಕದು ಕಾಣಿಸುತ್ತೆ. ಆ ಕಡೆ ಈ ಕಡೆ ನೋಡು, ಸೈಡಲ್ಲಿ ಒಂದು ಚಿಕ್ಕದು, ಹಾಂ, ಹಾಂ, ಅದು ಭತ್ತದ ರಾಶಿ. ಅದಾದಮೇಲೆ ಇಲ್ಲಿ ಪೂರ್ತಿ ಕೆಳಗೆ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟೇ ಕಾಣಿಸುತ್ತೆ. ಅಲ್ಲಿ ಕಲ್ಲು ಮಂಟಪ ಇದೆ. ಹಾಂ, ಇದು ಕಾಣಿಸೋದು ಕರಡಿ ಬೆಟ್ಟ, ಅದು ಚಾಮುಂಡಿ ಬೆಟ್ಟ. ಇಲ್ಲಿ ತನಕ ಹೇಳ್ತಾ ಇದ್ರಲ್ಲ, ಅವ್ರು ಬಂದ್ಬಿಟ್ಟು ಫಾರೆಸ್ಟ್ ಆಫೀಸರು. ನಿಮ್ಮ ಸೆಕೆಂಡ್ ಚೆಕ್ಕಿಂಗ್ ಅಲ್ಲಿ ಸಿಗ್ತಾರೆ ಇವರು. ಇವ್ರು ಬಂದ್ಬಿಟ್ಟು ಲೈಕ್ 2 to 3 days ಕೆಳಗಡೆ ಬಂದ್ಬಿಟ್ಟು ಮತ್ತೆ ಮೇಲೆ ಬರ್ತಾರೆ ಇವರು. ಯಾಕಂದರೆ ರೇಷನ್ ಏನಾದರೂ ಖಾಲಿ ಆದರೆ ತೊಗೊಂಡೋಗ್ಬೇಕಲ್ಲ, ಅದಕ್ಕೋಸ್ಕರ ಕೆಳಗಡೆಯಿಂದ ಮೇಲೆ ಟ್ರೆಕ್ಕಿಂಗ್ ಮಾಡ್ತಾರೆ ಇವರು. ಇವಾಗೇನು ಅಲ್ಲಿ ಮನೆ ನೋಡ್ತಿದ್ದೀರಲ್ಲ ಕೆಳಗಡೆ, ಅದು ಬಂದ್ಬಿಟ್ಟು ಭಟ್ರ ಮನೆ ಅಂತ. ನಿಮಗೇನು ಊಟ ತಿಂಡಿ ಆದರೆ ಅಲ್ಲೇ ಸಿಗೋದು. ರೀಸೆಂಟಾಗಿ ಲಾಸ್ಟ್ ಇಯರ್ ಭಟ್ರು ಸತ್ತೋಗಿದ್ದಾರೆ, ಅದಕ್ಕೋಸ್ಕರ ಇವಾಗ ಬೇರೆ ಇದು ಮಾಡಿದ್ದಾರೆ. ಅಲ್ಲಿಂದ ಇವಾಗ ನಾವೆಲ್ಲ ಏನೂ ತಿನ್ನಲಿಲ್ಲ, ಮಧ್ಯಾಹ್ನ ಬುಕ್ ಮಾಡ್ಕೊಂಡು ಹೋದ್ವಿ ನಾವು. ಆಮೇಲೆ ಎಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಪೀಕ್ ಆದರೂ ಹೋಗಿ ಬಂದುಬಿಟ್ಟು ಇಲ್ಲೊಂದು ಪಾಯಿಂಟ್ ಇದೆ, ಹೋಗೋಣ. ಇದು ಒಂದು ವೀಕ್ ಪಾಯಿಂಟ್. ಇದು 8 to 9 ಕಿಲೋಮೀಟರ್ಸ್ ನಾನು ಮತ್ತು ಮಯೂರು ಟ್ರೆಕ್ಕಿಂಗ್ ಮಾಡಿದ್ವಿ. ಅದಾದಮೇಲೆ ವಿಸ್ಮಯ್ ಹೋಗ್ತಾ ಇದ್ದ, ಅವ್ನು ಫುಲ್ ಪೀಕ್ ತನಕ ರೀಚ್ ಆದ. ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ನಾನು ಮತ್ತು ಮಯೂರು ರೀಚ್ ಆಗೋಕ್ಕಾಗಲಿಲ್ಲ. ವಿಸ್ಮಯ್ ಹೋದ, ಅವನು ಎಷ್ಟು ಕ್ಯಾಪ್ಚರ್ ಮಾಡಿದ್ದಾನೋ ಅಷ್ಟೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇದು ಹೋಗ್ಬೇಕಾದ್ರೇ ಸಿಗುತ್ತೆ ಈ ಥರ. ಇವಾಗ ವಿಂಟರ್ ಇದ್ದರೂ ಕೂಡ ಸಮ್ಮರ್ ಥರ ಅನಿಸುತ್ತೆ, ಯಾಕಂದರೆ ಅಲ್ಲೆಲ್ಲ ಬರೀ ಬಿಸಿಲಿರೋದು ಮಂಗಳೂರಲ್ಲಿ. ಏನು ವಿಂಟರ್ದೇನು ಇದೇ ಗೊತ್ತಾಗಲ್ಲ ನಿಮ್ಗೆ ವಿಂಟರ್ ಇದೆ ಅಂತ. ಇದು ಬಂದ್ಬಿಟ್ಟು ಫುಲ್ ಪೀಕಲ್ಲಿರೋದು. ಇದು ಕುಮಾರ ಪರ್ವತ 0 ಕಿಲೋಮೀಟರ್ಸ್ ಅಂತ ಇರುತ್ತೆ, ಪುಷ್ಪಗಿರಿ ಪೀಕ್ ಅಂತ.
ಅಲ್ಲೇ ಪಕ್ಕದಲ್ಲೇ ಬಂದುಬಿಟ್ಟು ಒಂದು ಶಿವದು ಚಿಕ್ಕದಾಗಿ ಒಂದು ಮೀನ್ಸ್ ಗುಹೆ ಒಳಗಡೆ ಇದೆ ಅದು ನೋಡಬೇಕಂದ್ರೆ ಒಂಥರ ಕ್ರೇಜಿ ಇದೆ ಅಲ್ಲಿ. ಆಮೇಲೆ ನೀವೊಂದು ಸುಬ್ರಹ್ಮಣ್ಯದ ಒಂದು ಕಾಲ್ದು ಫುಟ್ ಪ್ರಿಂಟ್ ನೋಡ್ಬೋದು ನೀವು, ಅದು ಕೂಡ ಒಳಗಡೆ ಇದೆ ಅನಿಸುತ್ತೆ. ಅವನ್ನೆಲ್ಲ ಪೀಕ್ ಎಲ್ಲ ನೋಡ್ಕೊಂಡಿದ್ದ ತಕ್ಷಣ ಕೆಳಗಡೆ ಬರೋಕ್ಕೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ. ನಾವು ಆಲ್ರೆಡಿ ಬಂದ್ವಿದ್ದು ಭಟ್ರ ಮನೆ ಹತ್ರ, ಯಾಕಂದರೆ ಮುಂಚೆನೇ ಬುಕ್ ಮಾಡಿ ಹೋಗಿದ್ವಿ. ಇಲ್ಲಿ ಬೆಳಿಗ್ಗೆನೇ ಬುಕ್ ಮಾಡಿಬಿಟ್ಟು ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ವಿ. ಅವ್ನು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾನ. ಆವಾಗ ಬಾ ಬಾಡಿ ಫುಲ್ಲು ದೋಷಗಳೈತೆ. ಬೆಂಗಳೂರಿಗೆ ಹೋಗಿ ಏನು ಮಾಡಬೇಕು? ಅವ್ನು ಬಂದಿದ್ದ ತಕ್ಷಣ ಊಟ ಎಲ್ಲ ಮಾಡ್ಕೊಂಡು ಬಿಟ್ವಿ. ಟ್ರೆಕ್ಕಿಂಗ್ ಕೆಳಗಡೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಹೋಗ್ಬೇಕಾದ್ರೆ ಹೆಂಗೋ ಜ್ಯೂಸಲ್ಲಿ ಹತ್ಬಿಟ್ವಿ. ಬರಬೇಕಾದ್ರೂ ಫುಲ್ ಬೇಜಾರಾಗ್ಬಿಡ್ತು. ಹೆಂಗೆ ಹಿಡಿಬೇಕು, ಹೋಗ್ತಾಯಿದ್ರು ಇನ್ನೂ ಹೋಗ್ತಾನೇ ಇರಬೇಕು ಎಷ್ಟು ದೂರ ಅಂತ. ಅಲ್ಲೇ ಹೋಗ್ತಾ ಗ್ಯಾಪಲ್ಲಿ ಈ ವಾಟರ್ ಫಾಲ್ ಸಿಕ್ತು. ಅದು ಕೂಡ ಏನೋ ಬೆಳಿಗ್ಗೆ ಮಂಜು ಬಿದ್ದಿತ್ತಲ್ಲ, ಅದಕ್ಕೋಸ್ಕರ ಸಿಕ್ಕಿತ್ತು. ಇವಾಗ ನೋಡಿದ್ರಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಗ್ರೂಪ್ ಕೂತ್ಕೊಂಡಿದ್ರಲ್ಲ, ಅವ್ರು ಬಂದಿರೋದು ಬೇರೆ ಸೈಡಿಂದ, ಕುಕ್ಕೆಯಿಂದ ಎಲ್ಲ. ಅವರು ಬೇರೆ ಸೈಡಿಂದ ಬಂದಿದ್ರಲ್ಲ, ಅವ್ರು ಕಮ್ಮಿ ಆಗುತ್ತೆ ಅವ್ರಿಗೆ ಬರೋಕ್ಕೆ. ನಮಗೆ 14 ಕಿಲೋಮೀಟರ್ಸ್ ಆದರೆ ಒಂದು ಸೈಡಿಂದ, ಅವ್ರಿಗೆ 8 ಕಿಲೋಮೀಟರ್ಸ್ ಆಗುತ್ತೆ ಆ ಕಡೆ ಸೈಡಿಂದ ಅವ್ರಿಗೆ. ಯಾಕಂದರೆ ಆ ಕಡೆಯಿಂದ ಒಂದು ಸ್ವಲ್ಪ ಏನು ಅಷ್ಟೊಂದು ವ್ಯೂ ಪಾಯಿಂಟ್ಸ್ ಕಾಣಿಸಲ್ಲ, ನಮ್ಗೆ ಈ ಕಡೆ ಹೋಗ್ತಾನೆ ವ್ಯೂ ಪಾಯಿಂಟ್ಸ್ ಕಾಣಿಸುತ್ತೆ. ಆಮೇಲೆಲ್ಲ ನೋಡ್ಕೊಂಡಿದ್ದ ತಕ್ಷಣ ಎಕ್ಸಿಟ್ ಹತ್ರ ಬಂದ್ವಿ. ಆವಾಗ ಹಿಂಗೆ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಚೆಕ್ಔಟ್ ಆದ್ವಿ. ಇಷ್ಟಾಯಿತು ನಮ್ಮದು ಟ್ರೆಕ್ಕಿಂಗು. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.